ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಶುಕ್ರವಾರ ಸ್ವಲ್ಪ ಮಟ್ಟಿಗೆ ಕಡಿಮೆಗೊಂಡಿವೆ. ಚಿನ್ನದ ಬೆಲೆ ಗ್ರಾಂಗೆ 30 ರೂಪಾಯಿ ಕಡಿಮೆ ಆಗಿದೆ. ಆಭರಣ ಚಿನ್ನದ ಬೆಲೆ 12,360 ರೂಪಾಯಿನಿಂದ 12,300 ರೂಪಾಯಿಗೆ ಇಳಿದಿದೆ. ಅಪರಂಜಿ ಚಿನ್ನದ ಬೆಲೆ 12,418 ರೂಪಾಯಿಗೆ ಇಳಿದಿದೆ. ಬೆಳ್ಳಿ ಬೆಲೆ ನೋಡೋದಾದ್ರೆ ಮುಂಬೈ ಮತ್ತು ಬೆಂಗಳೂರು ಇಲ್ಲೆಲ್ಲ 211 ರೂಪಾಯಿನಿಂದ 209 ರೂಪಾಯಿಗೆ ಇಳಿದಿದೆ. ಚೆನ್ನೈ ಮೊದಲಾದ ಕೆಲವೆಡೆ ಬೆಲೆ ನೋಡೋದಾದ್ರೆ 221 ರೂಪಾಯಿಗೆ ಆಗಿದೆ. ಸತತ ಏರಿಕೆ ಆಗುತ್ತಿದ್ದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಇಂದು ಶುಕ್ರವಾರ ತುಸು ಕಡಿಮೆಗೊಂಡಿವೆ. ನಿನ್ನೆ ಗ್ರಾಂಗೆ 30 ರೂಪಾಯಿ ಹೆಚ್ಚಿದ್ದ ಚಿನ್ನದ ಬೆಲೆ ಇವತ್ತು 60 ರೂಪಾಯಿಯಷ್ಟು ಕಡಿಮೆಯನ್ನಗೊಂಡಿದೆ. ವಿದೇಶಗಳಲ್ಲೂ ಇದರ ಬೆಲೆ ಸ್ವಲ್ಪ ತಗ್ಗಿದೆ. ಇನ್ನು ಬೆಳ್ಳಿ ಬೆಲೆ ಇಂದು 2 ರೂಪಾಯಿಯಷ್ಟು ಕಡಿಮೆಗೊಂಡಿದೆ. ಭಾರತದಲ್ಲಿ ಸದ್ಯ 10 ಗ್ರಾಂನ 22 ಕ್ಯಾರೆಟ್ನ ಚಿನ್ನದ ಬೆಲೆ 1,23,000 ರೂಪಾಯಿ ಆಗಿದೆ. 24 ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ 1,34,180 ರೂಪಾಯಿ ಆಗಿದೆ. 100 ಗ್ರಾಂನ ಬೆಳ್ಳಿ ಬೆಲೆ ನೋಡೋದಾದ್ರೆ 20,900 ರೂಪಾಯಿ ಆಗಿದೆ. ಬೆಂಗಳೂರಲ್ಲಿ ಚಿನ್ನ ಬೆಲೆ ನೋಡೋದಾದ್ರೆ 10 ಗ್ರಾಂಗೆ 1,23,000 ರೂಪಾಯಿ ಆಗಿದೆ. ಬೆಳ್ಳಿ ಬೆಲೆ 100 ಗ್ರಾಂಗೆ 20,900 ರೂಪಾಯಿ ಆಗಿದೆ. ಇನ್ನು ತಮಿಳುನಾಡು ಮತ್ತು ಕೇರಳ ಇಲ್ಲೆಲ್ಲ ನೋಡೋದಾದ್ರೆ ಈ ಲೋಹದ ಬೆಲೆ 22,100 ರೂಪಾಯಿ ಆಗಿದೆ. ಭಾರತದಲ್ಲಿರುವ ಚಿನ್ನ ಮತ್ತು ಬೆಳ್ಳಿ ಬೆಲೆ ನೋಡೋದಾದ್ರೆ 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 13,418 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 12,300 ರೂಪಾಯಿ ಆಗಿದೆ. 18 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 10,064 ರೂಪಾಯಿ ಆಗಿದೆ. ಇನ್ನು ಬೆಳ್ಳಿ ಬೆಲೆ ನೋಡೋದಾದ್ರೆ 1 ಗ್ರಾಂಗೆ 209 ರೂಪಾಯಿ ಆಗಿದೆ. ಬೆಂಗಳೂರಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ನೋಡೋದಾದ್ರೆ 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 13,418 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 12,300 ರೂಪಾಯಿ ಆಗಿದೆ. ಇನ್ನು ಬೆಳ್ಳಿ ಬೆಲೆ ನೋಡೋದಾದ್ರೆ 1 ಗ್ರಾಂಗೆ 209 ರೂಪಾಯಿ ಆಗಿದೆ. ವಿವಿಧ ನಗರಗಳಲ್ಲಿರುವ 22 ಕ್ಯಾರೆಟ್ನ ಚಿನ್ನದ ಬೆಲೆ 1 ಗ್ರಾಂಗೆ ನೋಡೋದಾದ್ರೆ ಬೆಂಗಳೂರಲ್ಲಿ 12,300 ರೂಪಾಯಿ ಆಗಿದೆ. ಚೆನ್ನೈ 12,380 ರೂಪಾಯಿ, ಮುಂಬೈ 12,300 ರೂಪಾಯಿ, ದೆಹಲಿಯಲ್ಲಿ 12,315 ರೂಪಾಯಿ, ಕೋಲ್ಕತ್ತಾದಲ್ಲಿ 12,300 ರೂಪಾಯಿ, ಕೇರಳದಲ್ಲಿ 12,300 ರೂಪಾಯಿ, ಅಹಮದಾಬಾದ್ನಲ್ಲಿ 12,305 ರೂಪಾಯಿ, ಜೈಪುರದಲ್ಲಿ 12,315 ರೂಪಾಯಿ, ಲಕ್ನೋದಲ್ಲಿ 12,315 ರೂಪಾಯಿ, ಇನ್ನು ಭುವನೇಶ್ವರದಲ್ಲಿ 12,300 ರೂಪಾಯಿ ಆಗಿದೆ. ಭರ್ಜರಿ ಏರಿಕೆ ಕಂಡಿದ್ದ ಚಿನ್ನದ ಬೆಲೆ ತುಸು ಕಡಿಮೆ ಆಗಿದೆ. ಚಿನ್ನ ಪ್ರಿಯರಿಗೆ ಡಬಲ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.